ಪೂರ್ಣಿಮಾ, ಹುಣ್ಣಿಮೆ ಅಥವಾ ಪೌರ್ಣಮಿ ವ್ರತವು ಪ್ರತಿ ತಿಂಗಳು ಬರುತ್ತದೆ. ಆದರೆ ಚೈತ್ರ ಪೂರ್ಣಿಮಾಗೆ ಸನಾತನ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನಾಂಕವನ್ನು ಚೈತ್ರ ಪೌರ್ಣಿಮಾ ಎಂದು ಕರೆಯಲಾಗುತ್ತದೆ. ಚೈತ್ರ ಪೌರ್ಣಿಮೆಯನ್ನು ಈ ಬಾರಿ ಏಪ್ರಿಲ್ 23ರಂದು ಮಂಗಳವಾರ ಆಚರಿಸಲಾಗುತ್ತದೆ. ಚೈತ್ರ ಮಾಸವು ಹಿಂದೂ ಕ್ಯಾಲೆಂಡರ್ನ ಮೊದಲ ವರ್ಷ. ಆದ್ದರಿಂದ ಇದನ್ನು ಮೊದಲ ಚಂದ್ರ ತಿಂಗಳು ಎಂದು ಕರೆಯುತ್ತಾರೆ. ಚೈತ್ರ ಪೌರ್ಣಮಿಯನ್ನು ಅದೃಷ್ಟದ ಹುಣ್ಣಿಮೆ ಎಂದು ಪರಿಗಣಿಸಲಾಗಿದೆ. ಈ ದಿನ ಉಪವಾಸ ಮಾಡುವುದು ಆಸೆಗಳನ್ನು ಈಡೇರಿಸುವುದಲ್ಲದೆ ದೇವರ ಅಪಾರ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಚಂದ್ರನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಚೈತ್ರ ಪೂರ್ಣಿಮೆಯ ಮಹತ್ವವೇನು, ಚೈತ್ರ ಪೌರ್ಣಿಮೆಯ ದಿನದಂದು ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಪುರಾಣಗಳ ಪ್ರಕಾರ ಚೈತ್ರ ಪೂರ್ಣಿಮೆಯಂದು ಶ್ರೀಹರಿ ವಿಷ್ಣುವಿಗೆ ವಿಶೇಷ ಪೂಜೆ ಮಾಡುವುದರಿಂದ ಆತನು ಆಶೀರ್ವಾದವನ್ನು ನೀಡುತ್ತಾನೆ. ಹುಣ್ಣಿಮೆಯ ದಿನದಂದು ಚಂದ್ರದೇವನನ್ನು ಪೂಜಿಸುವುದರಿಂದ ಅಪೇಕ್ಷಿತ ಫಲವನ್ನು ಪಡೆದುಕೊಳ್ಳಬಹುದು. ಹುಣ್ಣಿಮೆಯಂದು ದಾನ ಧರ್ಮ ಮಾಡುವುದರಿಂದ ಚಂದ್ರದೇವನು ನಮ್ಮ ಮೇಲೆ ಸಂತೋಷಗೊಳ್ಳುತ್ತಾನೆ. ಇದು ಜೀವನದಲ್ಲಿ ಸಮೃದ್ಧಿಯನ್ನು ಕರುಣಿಸುತ್ತದೆ. ಈ ದಿನ ಗಂಗಾ ಸ್ನಾನ ಮಾಡುವುದರಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ. ಈ ದಿನ ನೀವು ತುಳಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದ ಪಡೆಯಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಚೈತ್ರ ಹುಣ್ಣಿಮೆಯ ವ್ರತದ ವಿಧಾನ. ಯಾವುದೇ ವ್ರತವಾಗಲಿ ಅದನ್ನು ಪೂರ್ಣ ಭಕ್ತಿ ಮತ್ತು ನಂಬಿಕೆಯೊಂದಿಗೆ ಅನುಸರಿಸದಿದ್ದರೆ ನಾವು ಅದರ ಫಲಿತಾಂಶವನ್ನು ಪಡೆಯುವುದಿಲ್ಲ. ಚೈತ್ರ ಪೂರ್ಣಿಮೆಯಲ್ಲೂ ಇದೇ ನಿಯಮವನ್ನು ಅನುಸರಿಸಲಾಗುತ್ತದೆ. ಇದಕ್ಕಾಗಿ ಹುಣ್ಣಿಮೆಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ಮೂಲಕ ವ್ರತವನ್ನು ಆಚರಿಸಬೇಕು. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದಕ್ಕಾಗಿ ನೀವು ಕನಕದಾರ ಸ್ತೋತ್ರವನ್ನು ಪಠಿಸಬಹುದು. ಇದರ ನಂತರ ರಾತ್ರಿಯಲ್ಲಿ ಚಂದ್ರನಿಗೆ ನೀರನ್ನು ಅರ್ಪಿಸಿ ಅವನನ್ನು ಪೂಜಿಸಿ. ಇದರ ನಂತರ ಬ್ರಾಹ್ಮಣರಿಗೆ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಬೇಕು. ಇದರಿಂದ ಚಂದ್ರದೇವನು ಸಂತೋಷಗೊಂಡು ಉಪವಾಸದ ಎಲ್ಲಾ ಫಲಗಳನ್ನು ಕರುಣಿಸುತ್ತಾನೆ. ಈ ದಿನ ಹನುಮಾನ್ ಜಯಂತಿ ಕೂಡ ಹೌದು. ಈ ಬಾರಿ ಚೈತ್ರ ಪೂರ್ಣಿಮಾ ಸದ್ಗುಣ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಭಗವಾನ್ ರಾಮನ ಅತಿ ದೊಡ್ಡ ಭಕ್ತ ಹನುಮಾನ್ ಜಯಂತಿಯನ್ನು ಈ ದಿನ ಆಚರಿಸಲಾಗುತ್ತದೆ. ಚೈತ್ರ ಪೂರ್ಣಿಮಾವನ್ನು ಬಜರಂಗ ಬಲಿಯ ಜನ್ಮ ದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ. ಈ ದಿನ ಚಂದ್ರನನ್ನು, ವಿಷ್ಣುವನ್ನು, ಲಕ್ಷ್ಮಿಯನ್ನು ಜೊತೆಗೆ ಹನುಮಂತನನ್ನು ಕೂಡ ಪೂಜಿಸಲಾಗುತ್ತದೆ. ಈ ದಿನ ಸತ್ಯನಾರಾಯಣ ಪೂಜೆ. ಚೈತ್ರ ಪೂರ್ಣಿಮಾ ದಿನದಂದು ಭಗವಾನ್ ಸತ್ಯನಾರಾಯಣನನ್ನು ಪೂಜಿಸಲಾಗುತ್ತದೆ ಮತ್ತು ಈ ದಿನ ಉಪವಾಸವನ್ನು ಆಚರಿಸಲಾಗುತ್ತದೆ. ರಾಮಾಯಣ ಅಥವಾ ಭಾಗವತ ಕಥೆಯನ್ನು ಆಯೋಜಿಸುವಲ್ಲಿ ಅಗೌರವ ತೋರುವವರು ಈ ದಿನದಂದು ಸತ್ಯನಾರಾಯಣ ದೇವರ ಕಥೆಯನ್ನು ಭಕ್ತಿಯಿಂದ ಓದಬೇಕು. ಹುಣ್ಣಿಮೆಯ ದಿನದಂದು ಈ ಕಥೆಯನ್ನು ಮನೆಯಲ್ಲಿ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ ಮತ್ತು ಸಂತೋಷ, ಸಮೃದ್ಧಿ ಪ್ರಾಪ್ತವಾಗುತ್ತದೆ. ಚೈತ್ರ ಪೂರ್ಣಿಮೆಯ ಧಾರ್ಮಿಕ ಮಹತ್ವ. ಪ್ರತಿಯೊಂದು ಪೂಜೆಯಂತೆ ಚೈತ್ರ ಪೌರ್ಣಿಮಕ್ಕೂ ತನ್ನದೇ ಆದ ಮಹತ್ವವಿದೆ. ಆಕಾಶದಲ್ಲಿ ಪೂರ್ಣ ಚಂದಿರ ಕಾಣಿಸಿಕೊಳ್ಳುವ ದಿನವನ್ನು ಹುಣ್ಣಿಮೆಯ ರಾತ್ರಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಕತ್ತಲೆಯ ಮೇಲೆ ಬೆಳಕಿನ ಗೆಲುವು ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯ ಗೆಲುವು ಎಂದರ್ಥ. ಈ ದಿನದಂದು ಮಾಡುವ ಪೂಜೆಯಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಭಗವಂತನು ಆ ವ್ಯಕ್ತಿಯ ಎಲ್ಲಾ ನೋವುಗಳನ್ನು ತೆಗೆದುಹಾಕುತ್ತಾನೆ ಎಂದು ನಂಬಲಾಗಿದೆ. ಈ ದಿನ ದಾನಕ್ಕೂ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ದಾನ ಮಾಡುವುದು ಸಹ ಅಪೇಕ್ಷಿತ ಫಲವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಈ ದಿನ ಕುಂಭದಲ್ಲಿ ಅಂತಿಮ ಸ್ನಾನ. ಕುಂಭದ ಕೊನೆಯ ರಾಯಲ್ ಸ್ನಾನವನ್ನು ಚೈತ್ರ ಪೂರ್ಣಿಮೆಯಲ್ಲಿ ನಡೆಸಲಾಗುವುದು. ಈ ದಿನ ಸನ್ಯಾಸಿಗಳು ಕುಂಭದ ಕೊನೆಯ ರಾಯಲ್ ಸ್ನಾನ ಮಾಡುತ್ತಾರೆ. ದೇವರು ಮತ್ತು ದೇವಿಯು ಕುಂಭದಲ್ಲಿ ಅಗೋಚರವಾಗಿ ಸ್ನಾನ ಮಾಡುತ್ತಾರೆ ಮತ್ತು ಅದನ್ನು ಆಶೀರ್ವಾದವೆಂದು ಪರಿಗಣಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ವೈಷ್ಣವರು ವಿಶೇಷವಾಗಿ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುವ ಮಾರ್ಗಗಳು. ಚಿತ್ರ ಪೌರ್ಣಿಮೆಯ ದಿನದಂದು ಕಮಲದ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ದೇವಿ ಕಟಾಕ್ಷ ದೊರೆಯುತ್ತದೆ. ಪೂಜೆಯಲ್ಲಿ ಕಮಲದ ಹೂವುಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ ಎಂಬ ನಂಬಿಕೆ ಇದೆ.
ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಹಣದ ಕೊರತೆ ದೂರವಾಗುತ್ತದೆ, ಸಂಪತ್ತು ಹೆಚ್ಚುತ್ತದೆ. ಈ ಕ್ರಮವನ್ನು ಅನುಸರಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ. ಸಂಪತ್ತು ಹೆಚ್ಚಲು ಹೀಗೆ ಮಾಡಿ: ಚಿತ್ರ ಪೌರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಗೆ 11 ಗೋಧಿ ಕಾಳುಗಳನ್ನು ಅರ್ಪಿಸಿ. ಹಾಗೆಯೇ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಸುರಕ್ಷಿತವಾಗಿ ಇರಿಸಿ. ಈ ಕ್ರಮವನ್ನು ಅನುಸರಿಸುವುದರಿಂದ ಹಣದ ತೊಂದರೆ ದೂರವಾಗುತ್ತದೆ ಮತ್ತು ಸಂಪತ್ತು ಹೆಚ್ಚಾಗಲು ದಾರಿ ತೆರೆಯುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಹುಣ್ಣಿಮೆಯಂದು ಹಗಲು ರಾತ್ರಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು, ಅರ್ಪಣೆ ಮಾಡಬೇಕು. ನಂತರ ಕನಕದಾರ ಸ್ತೋತ್ರ, ಶ್ರೀ ಸೂಕ್ತಂ ಮತ್ತು ವಿಷ್ಣು ಸಹಸ್ರನಾಮ ಪಠಿಸಬೇಕು. ಈ ಪರಿಹಾರಗಳನ್ನು ಅನುಸರಿಸಿದರೆ ಹಣದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.